ಸೊ ಒಂದ್ ಹೇಳ್ತೀನಿ. ಸೊ ಇದನ್ನ ಮೀರಿ ಒಂದು ಪ್ರಪಂಚ ಇದೆ, ಒಂದು ಜಗತ್ತಿದೆ. ಸೊ ಆ ಒಂದು ಜಗತ್ತಿಗೆ ನೀವು ಕಾಲಿಟ್ಟಾಗ, ಸೊ ಆ ಜಗತ್ತೇ ಆಧ್ಯಾತ್ಮ. ಸೊ ಆ ಒಂದು ಜಗತ್ತಿಗೆ ನೀವು ಕಾಲಿಟ್ಟಾಗ ಇವೆಲ್ಲನ ಏನ್ ಹೇಳಿದೆ ಇಷ್ಟು ತನ್ನ ಲೌಕಿಕತೆಯ ಒಂದು ವಿಚಾರಗಳು ಇವೆಲ್ಲ ತುಂಬಾನೇ ಕ್ಷುಲ್ಲಕವಾಗಿ ಕಾಣ್ತವೆ, ತುಂಬಾ ಚಿಕ್ಕದಾಗಿ ಕಾಣ್ತವೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ನೋವುಗಳು, ದುಃಖಗಳು ಕೂಡ ನಿಮ್ಗೆ ಅದೊಂದು ಲೆಕ್ಕಾನೇ ಅಲ್ಲ. ತುಂಬಾನೇ ಚಿಕ್ಕದಾಗಿ ಕಾಣುತ್ತೆ ಆ ನೋವು, ದುಃಖ ಕೂಡ. ನಿಜ, ತುಂಬಾ ಚಿಕ್ಕದಾಗಿ ಕಾಣುತ್ತೆ ಅದು. ಯಾಕಂದ್ರೆ ಸ್ಪಿರಿಚುವಾಲಿಟಿ ಅಷ್ಟೊಂದು ಡೀಪ್ ಆಗಿದೆ, ಅಷ್ಟೊಂದು ಆಳವಾಗಿದೆ, ವಿಶಾಲವಾಗಿದೆ. ಅದು ಥಿಂಕಿಂಗ್, ನಾವು ಮಾಡುವಂತ ಆಲೋಚನಾ ಮಟ್ಟವನ್ನೇ ಅಷ್ಟು ಡೆವಲಪ್ ಮಾಡ್ತಾ ಬರುತ್ತೆ. ಸೊ ನಮ್ಮ ಉದ್ಯೋಗದಲ್ಲಿ ನಮ್ಗೆ ಪ್ರೀತಿ ಬರೋ ಮಾಡುತ್ತೆ. ನಾವ್ ಎಷ್ಟು ಹಣ ಕಳಿಸ್ತೀವೋ ಅಷ್ಟು ಹಣ ಏನು ಕೊಟ್ಟಿದ್ದೇನೋ ಅಂತ ಗ್ರಾಟಿಟ್ಯೂಡ್, ಒಂದು ಆಶೀರ್ವಾದ, ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಬಯಸುವಂತದ್ದು ಬರುತ್ತೆ. ಅಥವಾ ಇನ್ನೊಬ್ಬರ ನಮ್ಗಿಂತ ಹೆಚ್ಚಿನ ಸ್ಯಾಲರಿ ತೆಗಿತಾ ಇದ್ದಾರೆ, ಉದ್ಯೋಗದಲ್ಲಿದ್ದಾರೆ ಅಂದ್ರೆ ಅವ್ರನ್ನ ನೋಡಿ ಮನಸ್ಫೂರ್ತಿಯಾಗಿ ಹೊಗಳುವಂತಹ ಅಥವಾ ಅವ್ರನ್ನ ಆಶೀರ್ವಾದ ಮಾಡುವಂತಹ, ಸಂಭ್ರಮಿಸುವಂತಹ, ನಾಡಿ ಪಡ್ಕೊಂಡಿದ್ರು ಸಂಭ್ರಮಿಸುವಂತಹ ಒಂದು ಒಳ್ಳೆ ಮನಸ್ಸನ್ನ ಸ್ಪಿರಿಚುವಾಲಿಟಿ ತಂದು ಕೊಡುತ್ತೆ. ನಮ್ಮ ಮಕ್ಕಳಿಗೆ ಅಷ್ಟೇ ಮಾಡಿದೀನಿ ಅನ್ನುವಂತಹ ಒಂದು ಈಗೋನ ಬಿಟ್ಟು ವಿಶ್ವದಲ್ಲಿರುವಂತಹ ಎಲ್ಲಾ ಮಕ್ಕಳು ನನ್ನ ಮಕ್ಕಳೇ. ಸೊ ಅವ್ರೆಲ್ಲರಿಗೂ ಕೂಡ ನಾನು ಇನ್ನೂ ಒಂದು ದೊಡ್ಡದ ಕೊಡ್ತಾ ಇದ್ದೀನಿ ಅನ್ನುವಂಥ ಮೈಂಡ್ ಸೆಟ್ ಬರೋಂಗ್ ಮಾಡುತ್ತೆ ಸ್ಪಿರಿಚುವಾಲಿಟಿ. ಸೊ ಬ್ಯೂಟಿಫುಲ್ ಆಗಿರುವಂತಹ ಸ್ಪಿರಿಚುವಾಲಿಟಿ ಇದು. ಸೊ ಅದಕ್ಕೆ ನಾವ್ ಈ ರೀತಿ ಪ್ರಪಂಚಿಕತೆಯಲ್ಲಿ ಇದ್ದು ನಾವು ಇನ್ನೂ ದೇವರಾಗಿಲ್ಲ. ಪ್ರಪಂಚಿಕತೆಯನ್ನು ಬಿಟ್ಟು ಆಧ್ಯಾತ್ಮಿಕತೆಯಲ್ಲಿ ಬಂದವರು ಸೊ ದೇವರಾಗಿ ಹೊರಟಿದ್ದಾರೆ, ದೇವರಾಗಿದ್ದಾರೆ. ಥ್ಯಾಂಕ್ ಯು. ಸೊ